ನಶಿಸುತ್ತಿರುವ ಜಾನಪದ ಸಾಹಿತ್ಯದ ಜೀವಂತಿಕೆಗಾಗಿ ಸರ್ಕಾರ ಇಂಥ ಗ್ರಾಮೀಣ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದು ಸಾಹಿತಿ ರೋಹಿದಾಸ್ ನಾಯ್ಕ್ ಅಭಿಪ್ರಾಯಿಸಿದರು. ಇತ್ತೀಚೆಗೆ ಜಾನಪದ ಅಕಾಡೆಮಿಯ ವಾರ್ಷಿಕ ಗೌರವ ಪುರಸ್ಕಾರಕ್ಕೆ ಭಾಜನರಾದ ಹೊದಿಕೆ ಶಿರೂರಿನ ಗೌರಿ ನಾಯ್ಕರವರ ಮನೆಯಂಗಳದಲ್ಲಿ ಜಿಲ್ಲಾ ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆದ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ರೋಹಿದಾಸ್ ನಾಯ್ಕರು, ಮನುಷ್ಯನ ಶ್ರಮದ ಸಂಕೇತವೇ ಜಾನಪದವಾಗಿ ಅಕ್ಷರಗಳಿಲ್ಲದ ಕಾಲದ ಜನಪದರ ಸಾಮೂಹಿಕ ಅಭಿವ್ಯಕ್ತಿಯನ್ನ ನೃತ್ಯ, ಕುಣಿತ, ಹಾಡಿನ ಮೂಲಕ ಹೊರಹಾಕಿ ಸಂತೋಷ ಪಡುವ ಜಾನಪದ ಕಲೆ ಇಂದು ನಶಿಸುತ್ತಿದೆ. ಅದನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಇನ್ನೋರ್ವ ಮುಖ್ಯ ಅತಿಥಿ ಸಾಹಿತಿ ಡಾಕ್ಟರ್ ವಸಂತ ಪೆರ್ಲಾ ಮಾತನಾಡಿ, ಜಾನಪದ ಶ್ರೀಮಂತಿಕೆಯ ಗೌರಿ ನಾಯ್ಕರ ಮನೆಗೆ ಬಂದು ಅವರ ಸಹಜ ಸ್ವಾಭಾವಿಕವಾದ ಪರಿಸರದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ನಶಿಸುತ್ತಿರುವ ಜಾನಪದ ಅಕ್ಷರ ರೂಪದಲ್ಲಿದ್ದರೆ ಸಾಲದು, ಅವರ ಹಾಡುಗಳನ್ನು ಧ್ವನಿ ಮುದ್ರಣ ಮಾಡಿ ದಾಖಲಿಸಿದರೆ ಮಾತ್ರ ಅದು ಶಾಶ್ವತವಾಗಿ ನೆರಪೇರಲು ಸಾಧ್ಯ ಎಂದರು. ಸಾಹಿತಿ ಸುಮುಖಾನಂದ ಜಲವಳ್ಳಿ ಮಾತನಾಡಿ, ಶಿಷ್ಟ ಕಾವ್ಯಕ್ಕಿಂತಲೂ ಅದ್ಭುತವಾದ ಕಾವ್ಯ ಪರಂಪರೆ ಜನಪದದಲ್ಲಿದೆ. ಒಂದೊಂದು ಖಂಡ ಕಾವ್ಯವು ಬದುಕಿನ ದರ್ಶನವನ್ನ ಮಾಡಿಕೊಡುತ್ತದೆ. ನಾಮಧಾರಿಗಳಲ್ಲಿ ಸಾಕಷ್ಟು ಸಮೃದ್ಧವಾದ ಸಾಹಿತ್ಯಿಕ ಜನಪದ ಮೌಲ್ಯಗಳು ಅಡಗಿದೆ ಎಂದರು. ಸಾಹಿತ್ಯ ಪರಿಷತ್ತಿನ ಪರವಾಗಿ ಸನ್ಮಾನಿಸಿದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ BN ವಾಸರೆ ಮಾತನಾಡಿ, ಅತ್ಯಂತ ಶ್ರೀಮಂತವಾದ ಜನಪದ ಕಲೆ ಮಾಯವಾಗುತ್ತಿದೆ. ಸಾಹಿತ್ಯ ಪರಿಷತ್ತು ಸಾಧಕರಿಗೆ ಗೌರವಿಸುವುದರ ಮೂಲಕ ಜಾನಪದ ಕಲೆಯ ಉಳಿವಿಗಾಗಿ ಮತ್ತು ಅದನ್ನು ಮುಂದಿನ ಜನಾಂಗಕ್ಕೆ ದಾಟಿಸುವ ಕೆಲಸಕ್ಕಾಗಿ ಸದಾ ಕಲಾವಿದರೊಂದಿಗೆ ಕೈ ಜೋಡಿಸುತ್ತೇವೆ ಎಂದರು. ಈಗ ನಾವೆಲ್ಲ ನಾಮಧಾರಿಗಳಾಗಿರ್ಬೋದು, ನಾಡವರಾಗಿರ್ಬೋದು, ಬುಡಕಟ್ಟುಗಳಲ್ಲದೇ ಇದ್ರು ಕೂಡ, ಪಾರಂಪರಿಕ ಬುಡಕಟ್ಟುಗಳಲ್ಲದೇ ಇದ್ರು ಕೂಡ ಬುಡಕಟ್ಟು ಸಂಸ್ಕೃತಿಯನ್ನೇ ಹೊಂದಿದವರು ಅಷ್ಟು ಜನ ಕೂಡ ಕಾಡಿನಲ್ಲಿ ವಾಸಿಸುವವರು, ಅವರು ಬೆಳೆದ ರೀತಿಯನ್ನೇ ಬೆಳೆದವರು. ಈಗ ನಮ್ಮ ವೇಷಭೂಷಣಗಳಲ್ಲಿ ಬದಲಾಗಿರ್ಬೋದು, ಆದ್ರೆ ಬುಡಕಟ್ಟುಗಳು ಏನ್ ಹಾಕ್ತಾ ಇದ್ರಲ್ಲ ಆ ವೇಷಭೂಷಣಗಳನ್ನ ನಾವು ನಮ್ಮ ಹಿಂದಿನ ಹಿರಿಯರು ಹಾಕ್ತಿದ್ರು. ಹಾಗಾಗಿ ನಾವು ಕೂಡ ಒಂದರ್ಥದಲ್ಲಿ ಬುಡಕಟ್ಟುಗಳು ಬಂದಿರೋದ್ರಿಂದ ಅತ್ಯಂತ ಶ್ರೀಮಂತವಾದ ಜನಪದ ಕಲೆ ಪ್ರತಿಯೊಂದು ಸಮುದಾಯದಲ್ಲಿ ಇದೆ. ಸರ್ ಹೇಳಿದಂಗೆ ಮೀನುಗಾರರಿಂದ ಹಿಡಿದು ಬ್ರಾಹ್ಮಣರವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಜನಪದ ಕಲೆಗಳ ಇದಿದೆ. ಅದನ್ನ ರಕ್ಷಿಸಿಕೊಳ್ಬೇಕಾದ ಅಗತ್ಯತೆ ತುಂಬಾ ಇದೆ. ನಾವಿವತ್ತು ಜಲವಳ್ಳಿ ಸರ್ ಹೇಳಿದಂಗೆ ಮದುವೆ ಮನೆಯಲ್ಲಂತೂ ಅದನ್ನ ಕಾಣ್ತಾನೆ ಇಲ್ಲ. ಅದರ ಬದಲಿಗೆ ಬೇರೆ ಬೇರೆ ಏನೋ ಆರ್ಕೆಸ್ಟ್ರಾಗಳು ಬಂದಿದೆ, ಆರ್ಕೆಸ್ಟ್ರಾಗಳ ಹಾಡುಗಳು ತುಂಬಿಕೊಂಡಿದೆ, ಅವೆಲ್ಲವೂ ಈಗ ಮರೆಯಾಗ್ತಾ ಇದೆ. ಮತ್ತೆ ಅದನ್ನ ಆ ಸಮಾರಂಭಗಳಲ್ಲಿ ಹಾಡುವುದೇ ಒಂದು ರೀತಿಯ ಏನು ಮರ್ಯಾದೆ ಅನ್ನುವ ರೀತಿಯಲ್ಲಿ ನಾವು ನಮ್ಮ ತಲೆಮಾರುಗಳು ಅದನ್ನು ತಿಳ್ಕೊಂಡ್ರಿಂದ ಅದು ಬಹಳ ನಶಿಸುವ ಇದಿದೆ. ಗೌರಿ ಅಕ್ಕವರು ಅದನ್ನ ಮುಂದೆ ಅದನ್ನ ಮಾಡ್ತಾರೆ, ಮುಂದಿನ ಜನಕ್ಕೆ ಅದನ್ನ ದಾಟಿಸ್ತಾರೆ ಅನ್ನುವ ಭರವಸೆ ಇದೆ. ದಾಖಲೀಕರಿಸುವ ಕೆಲಸ ಅದು ನೀವು ಧ್ವನಿ ಮುದ್ರಣ ಮಾಡಿ ದಾಖಲಿಸೋದು ಅಥವಾ ಬರಹಗಳ ಮೂಲಕ ದಾಖಲೀಕರಿಸೋದು ಅದನ್ನ ನೋಡೋಣ. ನಮ್ಮ ನಾಮಧಾರಿ ಸಮಾಜದವರಿಂದ ಹಿಡಿದು ನಾವು ಎಲ್ಲರೂ ಈ ಸಾಂಸ್ಕೃತಿಕ ಮನಸ್ಸಿನವರು ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ನೋಡೋಣ ಅನ್ನುವ ಮಾತನ್ನ ಹೇಳ್ತಾ ನಿಮಗೆ ಇನ್ನು ಹೆಚ್ಚಿನ ಗೌರವಗಳು ಸಿಗುವಂತಾಗ್ಲಿ. ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ PR ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ, ಪ್ರತಿಭೆ ಎಂಬುದು ಯಾರ ಸ್ವತ್ತಲ್ಲ. ಜಾನಪದ ಕಲೆಯ ಉಳಿವು ಆ ಕಲಾವಿದರ ಕೈಯಲ್ಲಿದೆ ಹೊರತು ಅಕ್ಷರ ರೂಪದಲ್ಲಿಲ್ಲ ಎಂದರು. ಯಾವುದೇ ಪ್ರಚಾರ ಪ್ರಸಿದ್ಧಿ ಬಯಸದ ಕಾಯಕ ಯೋಗಿ ಗೌರಿ ನಾಯ್ಕರ ಪ್ರತಿಭೆಯನ್ನು ಗುರುತಿಸಿದ ಕರ್ನಾಟಕ ಜಾನಪದ ಅಕಾಡೆಮಿಗೆ ಅಭಿನಂದನೆ ಸಲ್ಲಿಸಿದರು. ಇವೆಲ್ಲ ಏನಂದ್ರೆ ಒಂದು ರೀತಿಯಲ್ಲಿ ನಾವು ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಇದು ಬಹಳ ಒಂದು ಪ್ರಮುಖವಾದ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಒಂದು ನೀವೆಲ್ಲ ಬಂದು ಸಹಕಾರ ಮಾಡಿದಂಗಾಗಿದೆ. ಇವತ್ತು ಗೌರವಕರ ಬಗ್ಗೆ ಹೇಳಬೇಕು ಅಂದ್ರೆ ಡಾಕ್ಟರ್ ಜಯದ್ ಜಮೀಲಾ ಶರೀಫರ್ ಅವರನ್ನು ಹೆಸರು ಉಲ್ಲೇಖ ಮಾಡಲೇಬೇಕಾಗ್ತದೆ. ಅವರು ನಮ್ಮ ಜಿಲ್ಲೆಯ ಅಕಾಡೆಮಿ ಜಾನಪದ ಅಕಾಡೆಮಿಯ ಸದಸ್ಯರು. ಯುವ ಸೇನೆ ಸೇವಾ ಕ್ರೀಡಾಧಿಕಾರಿ ಸುದೇಶ್ ನಾಯ್ಕ್ ಮಾತನಾಡಿ, ಪ್ರಚಾರ ಪ್ರಸಿದ್ಧಿ ಬಯಸದ ಅಪರೂಪದ ಗ್ರಾಮೀಣ ಪ್ರತಿಭೆಗೆ ಒಲಿದು ಬಂದ ವಾರ್ಷಿಕ ಗೌರವ ಪ್ರಶಸ್ತಿ ಇದಾಗಿದೆ ಎಂದರು. ವೇದಿಕೆಯಲ್ಲಿ ಸಾಹಿತಿ ಪುಟ್ಟು ಕುಲಕರ್ಣಿ, NR ಗಜು, ಪ್ರಾಂಶುಪಾಲರಾದ ರಾಜೀವ್ ನಾಯ್ಕ್, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್, ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ HM ಮಾರುತಿ, ಸಾಹಿತಿ ಪ್ರಕಾಶ್ ನಾಯ್ಕ್, ಸಾಲ್ಕೋಡ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ರಜನಿ ನಾಯ್ಕ್, ಉಪಾಧ್ಯಕ್ಷ ಸಚಿನ್ ನಾಯ್ಕ್, ಚಂದಾವರ ಗ್ರಾಮ ಪಂಚಾಯತ್ ಹನುಮಂತ ನಾಯ್ಕ್, ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಗಜಾನನ ನಾಯ್ಕ್, ಶಿಕ್ಷಕ ಸಂಘದ ಶಂಕರ್ ನಾಯ್ಕ್, SDMC ಅಧ್ಯಕ್ಷ ಮಾರುತಿ ನಾಯ್ಕ್, ಉದ್ದಿಮೆದಾರ ಗಿರೀಶ್ ನಾಯ್ಕ್, ಶಿವಾನಂದ ಮರಾಠಿ, ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಜನಾರ್ದನ ಕಾಣಕೋಣ್ಕರ್, ಮಹೇಶ್ ಭಂಡಾರಿ, ಕೇಶವ್ ಶೆಟ್ಟಿ, ಸುಭಾಷ್ ಅಬಾಹಿತ, ಸಾಧನ ಬರ್ಗಿ, ವಿಶ್ವನಾಥ್ ನಾಯ್ಕ್, ಮೀನಾಗೌಡ, ಗಜಾನನ್ ನಾಯ್ಕ್, ಗೋವಿಂದ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗೌರಿ ನಾಯ್ಕ್ ಮತ್ತು ನಾಗಪ್ಪ ನಾಯ್ಕ್ ದಂಪತಿಗಳನ್ನು ಪರಿಷತ್ತಿನ ಪರವಾಗಿ ಸನ್ಮಾನಿಸಲಾಯಿತು. ಪ್ರಾರಂಭದಲ್ಲಿ ಪರಿಷತ್ತಿನ ಅಧ್ಯಕ್ಷ SH ಗೌಡ ಸ್ವಾಗತಿಸಿದರೆ, ಶಿಕ್ಷಕ ಸಂಘದ ಉಪಾಧ್ಯಕ್ಷ ಸುರೇಶ್ ನಾಯ್ಕ್ ನಿರೂಪಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.